ಗೀತಾ ಮಹಾತ್ಮೆ. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಎಂದಿಗೂ ತೃಪ್ತಿಪಡಿಸಲಾರದ ಕಾಮವನ್ನು ಅವಲಂಬಿಸಿ ದಂಭ, ಅಭಿಮಾನ, ಮದ ಇವುಗಳಿಂದೊಡಗೂಡಿ ಅವಿವೇಕದಿಂದ ಕೆಟ್ಟ ಸಂಕಲ್ಪವನ್ನೇ ಹಿಡಿದುಕೊಂಡು ಭ್ರಷ್ಟ ವರ್ತನೆಯನ್ನೇ ನಿಯಮವಾಗಿಟ್ಟುಕೊಂಡು ಮುಂದುವರಿಯುತ್ತಿರುವರು. ಭಗವದ್ಗೀತೆಯ 16ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಕಾಮಾಂಧರ ಬಗ್ಗೆ ಹೀಗೆ ವರ್ಣಿಸಲಾಗಿದೆ. ಇಂದು ಸಾಕಷ್ಟು ಶಬ್ದಗಳು ಬಳಕೆಯಲ್ಲಿ ತನ್ನ ಮೂಲ ಅರ್ಥವನ್ನು ಕಳೆದುಕೊಂಡಿವೆ. ಅಂತಹ ಒಂದು ಶಬ್ದ ಪ್ರೀತಿ. ಶುದ್ಧ ಅಂತಃಕರಣದಿಂದ ಎಲ್ಲರನ್ನೂ ಎಲ್ಲವನ್ನೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೇವಲ ಪ್ರೀತಿಗಾಗಿ ಪ್ರೀತಿಸುವುದು ಪ್ರೀತಿ ಎಂಬ ಶಬ್ದದ ನಿಜವಾದ ಅರ್ಥ. ಆದರೆ ಇಂದು ಕಾಮಾಂಧತೆಯನ್ನೇ ಪ್ರೀತಿ ಎಂಬಂತೆ ಬಿಂಬಿಸಿ ಸಮಾಜವನ್ನು ಒಡೆದು ಆಳುವ ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಪ್ರೀತಿಯಲ್ಲಿ ತ್ಯಾಗವು ಬಹಳ ಮುಖ್ಯ. ಆದರೆ ಇಂದು ಪ್ರೀತಿ ಮಾಡುವವರ ಮನದಲ್ಲಿ ಮೋಹ ಹಾಗೂ ಮೋಸವೇ ಹೆಚ್ಚಾಗುತ್ತಿದೆ. ಯಾರೇ ಆಗಲಿ ಹೃದಯಾಂತರಾಳದಿಂದ ಪ್ರೀತಿಸಿದರೆ ಪ್ರೀತಿಸಲ್ಪಟ್ಟವರು ಎಲ್ಲಿಯೇ ಇರಲಿ, ಆದರೆ ಅವರು ಚೆನ್ನಾಗಿರಲಿ ಎಂಬ ಹಾರೈಕೆ ಹಾಗೂ ಆಕಾಂಕ್ಷೆ ಮೂಡಿದರೆ ಅದು ನಿಜವಾದ ಪ್ರೀತಿ. ಬದಲಾಗಿ ಪ್ರೀತಿಗಾಗಿ ಪ್ರೀತಿಸಿದವರನ್ನು ಕೊಲ್ಲುವುದು ಕಾಮಾಂಧತೆ. ಯೌವನದಲ್ಲಿ ಗಂಡು ಹೆಣ್ಣಿನ ನಡುವೆ ನಡೆಯುವುದು ಕಾಮಾಂಧತೆ ಹಾಗೂ ವ್ಯಾಪಾರ. ಇದು ಕೊಟ್ಟು ತೆಗೆದುಕೊಳ್ಳುವ ಉದ್ದೇಶದಿಂದ ನಡೆದ ಒಪ್ಪಂದ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿರುವ ಲೋಪದೋಷಗಳನ್ನು ತಿದ್ದಿ ಆತನ ಕೌಶಲ್ಯಗಳನ್ನು ತಿಳಿದು ಅದಕ್ಕನುಗುಣವಾದ ವಿದ್ಯೆ ಕಲಿಸಿ ಆತನ ಸರ್ವಾಂಗೀಣ ಅಭಿವೃದ್ಧಿ ಮಾಡಿ ಸಮಾಜದ ಓರ್ವ ಸಂಪನ್ಮೂಲ ವ್ಯಕ್ತಿಯನ್ನಾಗಿಸುವುದು ವಿದ್ಯಾಲಯಗಳ ಕರ್ತವ್ಯವಾಗಬೇಕು. ಆದರೆ ಇಂದು ವಿದ್ಯಾಲಯಗಳು ಕಾಮಾಂಧರ ಅಡ್ಡೆಯಾಗಿದ್ದರೂ ಸರ್ಕಾರವಾಗಲಿ ವಿದ್ಯಾಸಂಸ್ಥೆಗಳಾಗಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತಿವೆ. ಪ್ರೀತಿಯ ಹೆಸರಿನಲ್ಲಿ ನಡೆಯುತ್ತಿರುವ ಕಾಮಾಂಧತೆಯನ್ನು ನಿಲ್ಲಿಸಲು ಇಂದಿನ ಸಮಾಜದಲ್ಲಿ ಕಾನೂನು ಬಾರದಿದ್ದರೆ ವಿಕೃತ ಕಾಮಿಗಳು ಪ್ರೇಮದ ನಾಟಕವಾಡಿ ಲವ್ ಜಿಹಾದ್ನಂತಹ ದುರುದ್ದೇಶವನ್ನಿಟ್ಟುಕೊಂಡು ಸಮಾಜವನ್ನು ಹಾಳು ಮಾಡುವುದು ಇನ್ನಷ್ಟು ವ್ಯಾಪಕವಾದೀತು. ಹರಿ ಓಂ.